ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ ನೋಡ್ದ ನಿಮ್ಮ ಅಕ್ಕನ್ನ ನನ್ನಿಂದ ತಪ್ಪಿಸ್ಕೊಂಡು ಓಡಾಡೋದಲ್ದೆ ಬೇಕು ಅಂತ ಎಲ್ಲರೂ ಇರೋ ಕಡೆ ಹೋಗಿ ಕೂತ್ಕೋತಾಳೆ. ನನ್ನ ಮಾತೆ ಆಡಬಾರ್ದು ಅನ್ನೋದು ಅವಳ ಪ್ಲ್ಯಾನು. ಒಟ್ನಲ್ಲಿ ನಿನ್ನ ತಾಳಿ ತೆಗೆಯೋದು ಅವಳಿಗೆ ಇಷ್ಟ ಇಲ್ಲ. ಯಾಕೆ ಇಷ್ಟು ಹಠಮಾರಿ ನಿಮ್ಮ ಅಕ್ಕ? ಅಕ್ಕ ಯಾವತ್ತೂ ಹಂಗಲ್ಲ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಹಠ ಬಿಡ್ತಿಲ್ಲ. ಈಗ ಏನು ಮಾಡಲಿ ನಾನು? ನನ್ನ ಕುತ್ತಿಗೆಲಿ ತಾಳಿನ ಇಟ್ಕೊಂಡು ರಿಷಿ ಹತ್ರ ಉಂಗುರ ಹಾಕಿಸ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಬಾವಾ, ನೀವು ಈ ತಾಳಿನ ಅಕ್ಕನಿಗೆ ಕಟ್ಟಿದ್ರೆ ಮಾತ್ರ ನಾನು ರಿಷಿ ಹತ್ರ ಉಂಗುರ ಹಾಕಿಸ್ಕೊಳ್ತೀನಿ. ಇಲ್ಲಾಂದರೆ ಎಂಗೇಜ್ಮೆಂಟಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ. ನೋ 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 ನೋ, ಆ ಥರ ಎಲ್ಲ ಮಾಡಬೇಡ. ಆ ಥರ ಎಲ್ಲ ಏನೂ ಆಗಲ್ಲ. ಯಾಕಂದರೆ ನಾನು ನಿಮ್ಮ ಅಕ್ಕನ ಮದುವೆಗೆ ಒಪ್ಪಿಸ್ತೀನಿ. ಈ ತಾಳಿನ ನಾನು ಅವಳ ಕುತ್ತಿಗೆ ಕಟ್ತೀನಿ. ಅಲ್ಲ, ಒಂದು ವೇಳೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಒಪ್ಕೊಳ್ದೆ ಹೋದರೆ ಹಾಗೇನು ಮಾಡೋದು? ಹಾಗೇನಾದರೂ ಮಾಡಿದ್ರೆ ನಾನು ಅವಳಿಗೊಂದು ಕಂಡೀಷನ್ ಹಾಕ್ತೀನಿ. ಏನು? ಯಾಕೆ ಯಾರು ಕಾಣಿಸ್ತಾ ಇಲ್ಲ? ಎಲ್ಲರದ್ದು ತಿಂಡಿ ಆಯ್ತಾ? ಓ ಇಲ್ಲ ಅಜ್ಜಿ, ನಾನು ಆಗ್ಲಿಂದ ತಿಂಡಿ ತಿನ್ಬೇಕಂತ ಕಾಯ್ತಾ ಇದ್ದೀನಿ. ಆದರೆ ನನ್ನ ಅಜ್ಜಿ ಜೊತೆನೇ ತಿಂಡಿ ತಿನ್ಬೇಕು ಅನ್ಕೊಂಡಲ್ಲ, ಅದಕ್ಕೆ ಅಮ್ಮ ಬಡ್ಸಕ್ಕೆ ಬಂದರು, ಬೇಡ ಅಂದ್ಬಿಟ್ಟೆ. ಹೌದಾ? ಕಳ್ಳ. ಅಜ್ಜಿಗೆ ಬೆಣ್ಣೆ ಹಚ್ಚಿ ಸಾಕು, ತಿಂಡಿತೀನಿ. ಇವತ್ತು ನಂಗೆ ತುಂಬ ಕೆಲಸ ಇದೆ ಅಜ್ಜಿ. ಆದರೆ ಯಾಕೋ ಇತ್ತೀಚೆಗೆ ಕೆಲಸದ ಮೇಲೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಲ್ಲ. ಯಾಕೋ, ಏನಾಯ್ತು? ನನ್ನೇನು ಕೇಳ್ತಿ ಅಜ್ಜಿ, ನಾನು ಹೆಂಡ್ತೀನಿ ಕೇಳಿ. ಹೌಶಿಂಗ್ ಮಾಡಿದ್ಲು ಪಾಪ. ನಾನು ಯಾವಾಗಲೂ ಇವಳ ಜೊತೆನೇ ಇರಬೇಕಂತೆ, ಇವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಂತೆ, ಇವಳಿಗೊಂದು ಕತೆ ಓದಿ ಹೇಳಬೇಕಂತೆ, ಹಿಂಗೆ ಏನೇನೋ ಡಿಮ್ಯಾಂಡ್ ಮಾಡ್ತಾಳಮ್ಮ ನಿನ್ನ ಸೊಸೆ. ಅದರಲ್ಲೂ ನಾನು ಆಚೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ರಂತೂ ಕೋಪನೇ ಬಂದ್ಬಿಡುತ್ತೆ. ಅಬ್ಬಬ್ಬಬ್ಬ, ಏನು ಪೊಸೆಸಿವ್ ಈ ಹುಡುಗಿರು. ಅದರಲ್ಲೂ ಹೆಂಡತಿ ಅಂತೂ ಸಿಕ್ಕಾಪಟ್ಟೆ. ಹೌದೇನಮ್ಮ ಪದ್ಮಿನಿ, ಹೀಗೆಲ್ಲ ಮಾಡ್ತೀಯ ನೀನು? ಅಯ್ಯೋ ಇಲ್ಲ, ಅದು ಪದ್ಮಿನಿ, ಅವನೇನೋ ಹೇಳ್ದ ಅಂತ ನೀನು ತಲೆ ಕೆಡಿಸ್ಕೋಬೇಡ. ಗಂಡ ಹೆಂಡತಿ ಅಂದರೆ ಹೀಗೆ ಇರಬೇಕು. ಯಾಕೋ ಬಾಗಿಲ ಕಡೆ ನೋಡ್ತಾ ಇದೆಯಾ? ಯಾರಾದರೂ ಬರೋರಿದ್ದಾರಾ? ಯಾರು ಇಲ್ಲಪ್ಪ, ನಾನು ನೋಡೋರೆಲ್ಲ ಇಲ್ಲೇ ಇದ್ದಾರೆ, ಇನ್ಯಾರು ಬರೋದಿಲ್ಲ. ಏ ರಿಷಿ. ಓ ರಿಷಿ, ಏನಿದೆ ಆಶ್ಚರ್ಯ? ಬನ್ನಿ ಬ್ರೋ, ಕೂತ್ಕೊಳ್ಳಿ. ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟಿದೆಯಲ್ಲ ರಿಷಿ, ಏನಾದರೂ ಮುಖ್ಯವಾಗಿ ವಿಷಯ ಮಾತಾಡೋದಿತ್ತಾ? ಓ ಅಲ್ಲ, ಇಲ್ಲ ಇಲ್ಲ. ಸರಿ ಕೂತ್ಕೋ, ಬದಲು ತಿಂಡಿ ತಿನ್ನು. ಪದ್ಮಿನಿ, ಅವನಿಗೂ ತಿಂಡಿ. ಅಯ್ಯೋ ಬೇಡ, ಆಗಿದೆ. ಅಯ್ಯಯ್ಯೋ, ಇವನು ಯಾಕಪ್ಪ ಬಂದ? ನನ್ನ ತಲೆ ತಿಂತಾನೆ ಇವನು. ಹಾಂ, ಬಾ, ನಿಮ್ಮವರೇ ಬಂದಿರೋದು. ಬಾ ಪೂರ್ವಿ. ಪೂರ್ವಿ, ಆಯ್ತು. ಹಾಯ್. ಏನಂದೆ ಪೂರ್ವಿ? ಜೋರಾಗಿ ಹೇಳಿ, ನಾಚ್ಕೋಬೇಡ. ಏನಂತೆ? ನಮ್ಮವ್ರಿಗೆ ತಿಂಡಿ ತಿನ್ನಕ್ಕೆ ಹೇಳಿ ಅಂತಿದ್ದಾಳೆ. ನೀವೆಲ್ಲ ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ಸ್ವಲ್ಪ ತಿಂತೀನಿ. ಆಹಾ ಕಳ್ಳ, ನಾವೆಲ್ಲ ಹೇಳಿದಾಗ ಕೇಳಲಿಲ್ಲ ನೀನು. ಈಗ ನಿನ್ನ ಹುಡುಗಿ ಹೇಳಿದ ತಕ್ಷಣ ಹೇಗೆ ಒಪ್ಕೊಂಡೆ ನೋಡು. ಈಗ ವಿಷಯ ಹೇಳಪ್ಪ. ಏನೂ ಇಲ್ಲ, ನಿಶ್ಚಿತಾರ್ಥಕ್ಕೆ ಮುಂಚೆ ಪೂರ್ವಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ನಿಮ್ಮ ತಂದೆಯವ್ರು ಹೇಳಿದಾರಾ? ಹಾಗಾದ್ರೆ ಧಾರಾಳವಾಗಿ ಕರ್ಕೊಂಡೋಗಿ ನಿಶ್ಚಿತಾರ್ಥ ಮದುವೆ ಎಲ್ಲ ಆರಾಮಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊಂಬನ್ನಿ ಅಲ್ವಾ ಅಜ್ಜಿ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ?
ನಿಮ್ಮ ತಂದೆ ಹೇಳಿದ್ದು ಸರಿನೇ ಅಪ್ಪ. ಏನಂದ್ರೆ ಪದ್ಮಿನಿ, ಪರವಾಗಿಲ್ಲ ಪೂರ್ವಿ ಋಷಿ ಹೋಗಿ ಬರಲಿ ಅಂತನಾ? ಅಜ್ಜಿ, ಪದ್ಮಿನಿನೇ ಹೇಳ್ತಿದ್ದಾಳೆ ಪೂರ್ವಿ ಋಷಿ ಹೋಗಿ ಬರಲಿ ಅಂತ. ಹೋಗಿ ಬರಲಿ ಅಲ್ವಾ? ಏನಾಯ್ತು? ಏನಿಲ್ಲ, ಇದು ಖಾರ ಖಾರ ಮೆಣಸಿನ್ಕಾಯಿ ತಿನ್ಬಿಟ್ಟೆ. ರಿಷಿ, ನಂದೇನಿಲ್ಲ, ಅಜ್ಜಿ ಹೇಳಿದ್ರೆ ಕರ್ಕೊಂಡೋಗಿ ಬನ್ನಿ. ಏನಂತೀರ ಅಮ್ಮಾಜಿ? ದೇವಸ್ಥಾನಕ್ಕೆ ತಾನೆ, ಒಳ್ಳೆ ಕೆಲಸಕ್ಕೆ ಬೇಡ ಅನ್ಬಾರ್ದು. ಸರಿ, ಹೋಗುತ್ತೆ ಬನ್ನಿ. ಆದರೆ ನೀವಿಬ್ಬರೇ ಬೇಡ, ಜೊತೆಗೆ ನಂದನ್ನು ಕರ್ಕೊಂಡು ಹೋಗಿ. ಏನಂದ್ರೆ ಪದ್ಮಿನಿ, ನೀನು ಬರ್ತೀಯಾ? ಸರಿ ಬಾ ಅಜ್ಜಿ, ನಾನು ಪದ್ಮಿನಿ ಇಬ್ಬರು ಹೋಗಿ ಬರ್ತೀವಿ. ಸರಿ, 4 ಜನ ಹೋಗಿ ಬನ್ನಿ, ಆದರೆ ಬೇಗ ಬರಬೇಕು, ಹುಷಾರು. ಇದೇನಿದು ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ನೀವು ಮೊದಲು ಇಳ್ಕೊಳ್ರಿ, ಆಮೇಲೆ ಹೇಳ್ತೀನಿ. ಬ್ರೋ, ಇದೆಲ್ಲ ಬೇಕಿತ್ತಾ? ಪೂರ್ವಿ ಇಲ್ಲಿಗೇನು ಕರ್ಕೊಂಬಂದ್ರಿ ಅಂತ ಗುರ್ರ ಅಂತಿದ್ದಾಳೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮತ್ತು ಅಮ್ಮಾಜಿನೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಅವೆಲ್ಲ ಸೀನೇ ಇಲ್ಲ ರಿಷಿ. ನೀವು ಪೂರ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕೋ ಬೇಡವೋ? ಮಾಡಬೇಕು. ಮತ್ತು ಪೂರ್ವಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬ್ರೋ, ಒಂದು ನಿಮಿಷ. ಪೂರ್ವಿ, ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಇಲ್ಲೇ ಸುತ್ತಾಗ್ತೀನಿ. ಇದೆಲ್ಲ ನಂದ ಸೆಟಪ್ಪು. ಅಯ್ಯೋ ಹೌದಾ? ಯಾಕೆ? ನಾನು ನಿಮ್ಮ ಅಕ್ಕನ ಜೊತೆ ಇದ್ದು ಹೇಗಾದ್ರೂ ಮಾಡೋಣ ಒಪ್ಪಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ಕರ್ಕೊಬಂದೆ. ಮನೇಲಿದ್ರೆ ತಪ್ಪಿಸ್ಕೋತಾಳೆ, ನಾನು ಕರೆದ್ರೆ ಬರೋಲ್ಲ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡಬೇಕಾಯ್ತು. ನಾನು ನಿಮ್ಮ ಅಕ್ಕನ ಜೊತೆ ಇರ್ತೀನಿ, ನೀನು ನಿಮ್ಮ ಹುಡುಗನ ಜೊತೆ ಇರು. ನಿಮ್ಮ ಪ್ಲ್ಯಾನ್ ಏನೋ ಸಖತ್ತಾಗೈತೆ. ನೀವು ಅಕ್ಕ ಜೊತೆಲಿ ಕಾಲ ಕಳಿತೀರಾ ಅಂದರೆ ನನಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಆದರೆ ಅದಕ್ಕೋಸ್ಕರ ರಿಷಿ ಜೊತೆ ಇರು ಅಂತಂದರೆ ನಾನು ಹೆಂಗೆ ತಡ್ಕೊಳ್ಳಿ ಅವನನ್ನು? ಪಾಪ ಒಳ್ಳೆ ಹುಡುಗನೇ, ನಾಳೆ ನೀನು ಗಂಡ ಆಗೋನು. ಇವತ್ತು ಅವನ ಜೊತೆ ಸುತ್ತ ಆಡ್ತಾ ಅವ್ನು ಇಷ್ಟ ಕಷ್ಟ ಎಲ್ಲ ತಿಳ್ಕೊ, ಸರಿನಾ? ಇಲ್ಲೇ ಏನಕ್ಕೆ ಮಾತಾಡ್ಕೊಂಡು ನಿಂತಿದ್ದೀರಾ? ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಅಕ್ಕ, ನಾವು ಯಾವ ದೇವಸ್ಥಾನಕ್ಕೂ ಹೋಗ್ತಿಲ್ಲ, ಇಲ್ಲೇ ಸುತ್ತಾಡೋದಂತೆ. ಈಗ ಏನು ಸುಳ್ಳು ಕರ್ಕೊಂಬಂದ್ರ? ಹಾಗಿದ್ರೆ ನನ್ಗೆ ಗೊತ್ತಿತ್ತು, ನೀವಾಗಲೇ ಮಂಗಂತರ ಆಡ್ತಿರುವಾಗೆ ಅನಿಸ್ತು ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ. ನಾನು ಹೇಳಿದ್ನ ನಿಮಗೆ ಕರ್ಕೊಂಡು ಬನ್ನಿ ಅಂತ. ನನ್ನ ಯಾಕೆ ಕರ್ಕೊಂಡು ಬನ್ನಿ ಸುಮ್ಮನೆ? ಈಗ ಏನಾಗೋಯ್ತು? ಆಚೆ ಬರೋದು ಬಂದ್ಬಿಟ್ಟಿದ್ದೀವಿ, ಆರಾಮಾಗಿ ಸುತ್ತಾಡ್ಕೊಂಡು ಹೋಗೋಣ. ನೋಡು, ಮಾಲು ಗೀಲು ಅಂತ ಉಸಿರು ಕಟ್ಟೋ ಅಂತ ಜಾಗಕ್ಕೆ ಹೋಗೋದು ಬೇಡ ಅಂತಾನೆ ಇಲ್ಲಿಗೆ ಕರ್ಕೊಂಬಂದಿದ್ದು. ಕೋಪ ಯಾಕೆ ಮಾಡ್ಕೊಳ್ತೀಯ? ಅಲ್ಲ, ಪೂರ್ವಿನ ರಿಷಿ ಜೊತೆ ಬರಂಗ್ ಮಾಡಿದ್ರಲ್ಲ ನೀವು, ಈ ಸರಿನಾ? ಈ ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ನಾನು ನೋಡ್ತಿದ್ರೆ, ನೀವು ನೋಡಿದ್ರೆ ರಿಷಿನು ಪೂರ್ವಿನು ಸುತ್ತಾಡಕ್ಕೆ ಕರ್ಕೊಂಡ್ಬಂದಿದ್ದೀರಾ. ಅದು ಸುಳ್ಳು ಹೇಳಿ. ನೋಡಿ, ಯಾವುದೇ ಕಾರಣಕ್ಕೂ ರಿಷಿನ ಪೂರ್ವಿ ಜೊತೆ ಸುತ್ತಾಡಕ್ಕೆ ನಾನು ಕಳ್ಸಕ್ಕಿಲ್ಲ. ಪದ್ಮಿನಿ ಪ್ಲೀಸ್ ಹಂಗೆಲ್ಲ ಮಾಡಬೇಡ. ಪಾಪ ಪೂರ್ವಿನ ರಿಷಿ ಜೊತೆ ಹೋಗಕ್ಕೆ ರೆಡಿ ಇದ್ದಾಳೆ. ಪೂರ್ವಿ, ನೀನು ಹೋಗೋ ಆಗಿಲ್ಲ ಅಷ್ಟೇ. ನೀವು ಯಾವ ಉದ್ದೇಶದಿಂದ ಇಲ್ಲಿ ಕರ್ಕೊಂಬಂದ್ರೋ ಅದನ್ನ ಈಡೇರಕ್ಕೆ ನಾನು ಬಿಡಕ್ಕಿಲ್ಲ. ಆಮೇಲೆ ನನಗೆ ಪೂರ್ವಿ, ಕಮಾನ್. ಹಲೋ ಮೇಡಮ್, ಏನಾಯ್ತು ನಿಮಗೆ? ಏನು ಮಾಡಿದ್ರಿ ನೀವು? ಅದೆಷ್ಟು ಮಾತಾಡ್ತೀಯ, ಈಗ ಮಾತಾಡಿ ನೋಡೋಣ. ನಂದನ್ ಅವ್ರೆ, ಇದು ಸರಿಯಲ್ಲ. ನನಗೆ ಯಾಕೆ ಮುತ್ತು ಕೊಟ್ರಿ ನೀವು? ನನ್ನ ಅಮ್ಮಾಜಿಗೆ ಹೇಳ್ತೀನಿ, ಅತಿ ಆಯ್ತು ನಿಮ್ದು. ಏನಂತ ಹೇಳ್ತೀಯ?
ನನ್ನ ಗಂಡ ನಂಗೆ ಮುತ್ಕೊಟ್ಟ ಅಂತನ? ಹೇಳು. ಛೇ, ಅವ್ರಿಬ್ರನ್ನೇ ಹೋಗಕ್ ಬಿಡೋದು ಎಷ್ಟು ಸರಿ? ನಿಂಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ? ಸಾರಿ ರೀ, ನಿಮ್ಮ ಹತ್ರ ಸುಳ್ಳು ಹೇಳಿದ್ದಕ್ಕೆ. ಆ್ಯಕ್ಚುಲಿ ಈ ಐಡಿಯಾನ ನಂದನವರೇ ಕೊಟ್ಟಿದ್ದು. ಆದರೂ ಎಷ್ಟು ವಿಚಿತ್ರ ಅಲ್ವಾ? ಏನು? ಮೊನ್ನೆ ತನಕ ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಬಟ್ 2 ದಿನದಲ್ಲಿ ನಿಮ್ಮನ್ನ ಮೀಟ್ ಮಾಡಿ ನಿಮ್ಗೆ ಪರಿಚಯ ಆಗಿ ನಾವಿಬ್ಬರು ಫ್ರೆಂಡ್ಸ್ ಆಗಿ ಇವಾಗ ಪ್ರೀತಿನೂ ಆಯಿತು. ಇನ್ನೇನೋ ಮದುವೆನೂ ಆಗ್ತಿದ್ದೀವಿ. ನನಗೆ ಭೇಟಿ ಪರಿಚಯ 2 ಆಗಿರೋದು, ಉಳಿದಿದ್ದೇ ಏನೂ ಆಗಿಲ್ಲ. ಏನಂದರೆ? ಏನಿಲ್ಲ. ರೀ, 1 ನಿಮಿಷ ಇಲ್ಲೇ ರೀ. ರೀ, ತಗೊಳ್ಳಿ, ಇದು ನನ್ನ ಗಿಫ್ಟು. ಅಯ್ಯೋ ಬೇಡ. ಯಾಕ್ರಿ, ಇಷ್ಟ ಆಗಲಿಲ್ವಾ? ಬೇರೆ ಏನು ಇಷ್ಟ ಅಂತ ಹೇಳಿ. ಇಲ್ಲಾಂದರೆ ನಾವು ಮಾಲ್ಗೆ ಹೋಗೋಣವಾ? ನನಗೇನು ಬೇಡ. ರೀ 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 ನಿಂತ್ಕೊಳ್ರಿ. ರೀ ರೀ ಪೂರ್ವಿ ನಿಂತ್ಕೊಳ್ರಿ. ರೀ ಪೂರ್ವಿ, ನಿಜ ಹೇಳ್ರಿ, ನಿಮಗೆ ನಾನು ಇಷ್ಟ ಆಗಲಿಲ್ವಾ? ಅಲ್ಲ, ನಾನು ಏನೇ ಕೊಡ್ಸಿದ್ರು ನೀವು ಬೇಡ ಬೇಡ ಅಂತೀರಲ್ಲ, ಮತ್ತೆ ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಾ ಇಲ್ಲ. ರೀ, ನಾನೇನು ಚಿಕ್ಕ ಮಗುನ ಗೊಂಬೆ ತೊಗೊಂಡು ಆಟಾಡೋಕ್ಕೆ? ನನಗೇನಾದರೂ ಇಷ್ಟ ಆದರೆ ನಾನೇ ಕೇಳ್ತೀನಿ, ಅವಾಗ ಕೊಡಿಸಿ ಸಾಕು. ಹಬ್ಬ, ನೀವು ಚಟ ಅಂತ ಪಟಾಕಿ ಥರ ಮಾತಾಡ್ತಿರಲ್ಲ, ಇದೇ ನನಗಿಷ್ಟ ಆಗಿದ್ದು. ಏನು ಅಂತ ಕೇಳಲ್ವಾ? ಏನು? ಬೇಡ ಬಿಡಿ. ಸರಿ. ರೀ ರೀ ನಿಂತ್ಕೊಳ್ರಿ. ರೀ, ಅದೇನಂದರೆ ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಕಾಫಿ ಕೊಟ್ರಿ ನೋಡಿ, ನಗ್ನಗ್ತಾ ನನ್ನನ್ನೇ ನೋಡಿಕೊಂಡು, ಆ ಲುಕ್ಕಿಗೆ ನೀವು ನನಗೆ ಸಖತ್ ಇಷ್ಟ ಆಗ್ಬಿಟ್ರಿ. ಮತ್ತು ನಿಮ್ಮನ್ನು ನೋಡ್ತಾ ನೋಡ್ತಾ ನನ್ನ ಹಾರ್ಟು ನನಗೆ ಕಣ್ಣಿಗೆ ಬಂದು ಕಣ್ಣು ಕಾಣದೆ ಕಾಫಿ ಕೈ ಎದ್ಬಿಟ್ಟೆ ಕಣ್ರಿ. ನಿಮಗೆ ಗೊತ್ತಾ ಅದು? ಓ, ನಿಮ್ಮ ಕೈ ಸುಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಬನ್ನಿ, ಇಲ್ಲೇ ಯಾವುದಾದ್ರೂ ಕಾಫಿ ಶಾಪ್ಗೆ ಹೋಗೋಣ. ನಾನು ನಿಮಗೆ ಮತ್ತೆ ಕಾಫಿ ಕೊಡ್ತೀನಿ, ನೀವು ಕೈ ಸುಟ್ಕೋಬೋದು. ನೀವು ಸಖತ್ ಜೋಕ್ ಮಾಡ್ತೀರಪ್ಪ. ಆ್ಯಕ್ಚುಲಿ ನೀವು ಕಾಫಿಯಿಂದ ನನ್ನ ಕೈ ಸುಟ್ಟಿದ್ದು ನಿಜ, ಆದರೆ ಜೊತೆಗೆ ನಿಮ್ಮ ಬ್ಯೂಟಿಫುಲ್ ಸ್ಮೈಲಿಂದ ನನ್ನ ಹಾರ್ಟ್ನೇ ಸುಟ್ರಿ. ಈ ಡೈಲಾಗು ಪಂಚಾಗ್ಲಿಲ್ವಲ್ಲ? ರೀ ರೀ ಪೂರ್ವಿ ರೀ, ಎಲ್ಲಿಗೆ ಹೋಗ್ಬಿಟ್ಟು ಇವರಿಬ್ರು? ಲವ್ ಬರ್ಡ್ಸ್ ಅವರು ಆರಾಮಾಗಿ ಹರಾಡ್ಕೊಂಡ್ ಬರ್ಲಿ, ಹಿಡಿದು ಪಂಜರದಲ್ಲಿ ಹಾಕೋ ಹಠ ಯಾಕೆ ನಿನಗೆ? ಏನು ಲವ್ ಬರ್ಡ್ಸಾ? ಅದೆಂಗ್ ಇಂತ ಮಾತಾಡ್ತೀರಾ? ಮದುವೆ ಆಗಿರೋ ಹುಡುಗಿ ಅವಳು, ನೀವು ಕಟ್ಟಿರೋ ತಾಳಿ ಅವಳು ಕುತ್ಕೆಲಿದೆ. ನಿಮ್ಮ ಹೆಂಡತಿನ ಅದು ಯಾವುದೋ ಹುಡುಗನ ಜೊತೆ ಓಡಾಡೋಗ್ಬಿಟ್ಟು ಅದೆಂಗೆ ಆರಾಮಾಗಿದ್ದೀರಾ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ನಿಮ್ಗೇನು ಅನಿಸ್ತಾನೆ ಇಲ್ವಾ? ಅನ್ನಿಸ್ತಿದೆ. ನೀನೊಂದು ಗೌರಮ್ಮ ಅಂತ ಅನ್ನಿಸ್ತಿದೆ. ನಿನ್ನ ಹೆಸರು ಪದ್ಮಿನಿ ಅಂತ ತೆಗೆದ್ಬಿಟ್ಟು ಗೌರಮ್ಮ ಅಂತ ಮರುನಾಮಕರಣ ಮಾಡ್ತೀನಿ, ಸರಿನಾ? ನಿಮ್ಗೆ ಈಗಲೂ ತಮಾಷೆನಾ? ನಿಮ್ಮ ಜೊತೆ ಮಾತಾಡ್ಕೊಂಡು ನಂಗೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನಾನು ಹೋಗಿ ಅವ್ರನ್ನ ಹುಡುಕ್ತೀನಿ. ನಂಗೆ ಅವ್ರ ಮೇಲೆ ನಂಬಿಕೆ ಇದೆ, ಸೊ ನನಗೇನು ಟೆನ್ಷನ್ ಇಲ್ಲ. ನೀವೇನಾದರೂ ಮಾಡ್ಕೊಳ್ಳಿ. ಇರು ಒಂದು ನಿಮಿಷ. ನಿನ್ನ ಜೊತೆ ಒಂದು ವಿಷಯ ಮಾತಾಡ್ಬೇಕಂತ ನಿನ್ನೆಯಿಂದ ಹಾತೊರಿತಾ ಇದ್ದೀನಿ. ನನ್ನ ಮಾತಿಗೆ ಸ್ವಲ್ಪ ಕಿವಿ ಕೊಡು. ಏನು? ಅದೇ ಪೂರ್ವಿ ಹೇಳಿದ ವಿಷಯ. ಅವಳು ತಾಲಿನ ತೆಗಿತಾಳೆ, ನಾನು ಹಿಂಗೆ ತಂದು ಕಟ್ತೀನಿ. ಇದಕ್ಕೆ ಪ್ಲೀಸ್ ಒಪ್ಕೋ ಪದ್ಮಿನಿ. ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಬಿಡೋರು ಯಾರು? ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ 1000 ಕಾರಣ ಇರ್ಬೋದು, ಆದರೆ ಇಡೀ ಜಗತ್ತು ನಿನ್ನ ಗುರುತಿಸೋದು ನಂದನ್ ಹೆಂಡತಿ ಅಂತ. ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನೀನೊಬ್ಳೆ ಅನ್ಕೊಂಡಿರೋದು. ಈ ತಾಳಿ ಅನ್ನೋ ಸಿಂಬಲ್ ನನಗಂತೂ ಬೇಡ. ಇನ್ನು ನೀನು ತಾಳಿ ತಾಳಿ ಅಂತ ಹೇಳ್ತಿದ್ರೆ ನಾನು ಕೇಳ್ಕೊಂಡು ಸುಮ್ಮನಿರ್ಬೇಕಾ? ಪೂರ್ವಿ ಅವಳ ಜೀವನ ನೋಡ್ಕೊಂಡಾಯ್ತು. ನೀನು ನನ್ನ ಒಪ್ಕೊಳ್ಳೇಬೇಕು ಅಷ್ಟೇ. ಆದರೂ ನಿನ್ನ ಮನ್ಸ್ಕೊಂದು ಸಮಾಧಾನ ಇರಲಿ ಅಂತ ಪೂರ್ವಿ ಕತ್ತಲ್ಲಿರೋ ತಾಳಿನ ತೆಗೆದು ನಿನ್ನ ಕತ್ತಿಗೆ ಹಾಕಕ್ಕೆ ನಾನು ತಯಾರಿದ್ದೀನಿ. ಆದರೆ ನೀನು ಯಾಕೆ ಒಪ್ಕೊಳ್ಳೋಕೆ ತಯಾರಿಲ್ಲ? ನೋಡ್ ಪದ್ಮಿನಿ, ಸುಮ್ಮನೆ ನಮ್ಮಿಬ್ರು ಜೀವನ ಹಾಳಾಗೋ ಹಾಗೆ ಮಾಡಬೇಡ. ಏನಪ್ಪ, ಹೆಂಡತಿ ಜೊತೆ ಜಗಳನ? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗೆಲ್ಲ ಬೇಜಾರು ಮಾಡ್ಕೋತಾರಾ? ತಗೋ, ಈ ಹೂವು ತೊಗೊಂಡೋಗಿ ಕೊಡು. ಹೂ ನೋಡಿ ಕರಗದೆ ಇರೋ ಹೆಣ್ಣೇ ಇಲ್ಲ. ತಗೋ. ಥ್ಯಾಂಕ್ ಯು ಪದ್ಮಿನಿ. ಪದ್ಮಿನಿ, ಅಲ್ಲಿ ನೋಡು ಪೂರ್ವಿ. ಎಲ್ಲಿ?
ಅಲ್ಲಿ ನಂದನ್ ಅವ್ರೆ ಹೂ ಯಾಕೆ ಮುಡ್ಸಿದ್ರಿ? ಗಂಡ ಹೆಂಡತಿಗೆ ಹೂ ಮುಡ್ಸಿದ್ದು ಯಾಕೆ ಅಂತ ಕೇಳಿದ್ರೆ ಏನು ಹೇಳಲಿ? ಯಾಕೆ ನಿಂಗೆ ಇಷ್ಟ ಆಗಲಿಲ್ವಾ? ವೆಯ್ಟ್, ನೆನಪಿದ್ಯಾ ಪದ್ಮಿನಿ? ನಿಮ್ಮ ಊರಿಗೆ ಬಂದು ಸೀದಾ ನಿಮ್ಮ ಕಾಲೇಜಿಗೆ ಬಂದು ಇದೇ ಥರ ಮಂಡಿ ಊರಿ ನಿನಗೆ ಹೂವಿನ ಗುಚ್ಚ ಕೊಟ್ಟಿದ್ದೆ. ನೀನಾಗ ಈಸ್ಕೊಂಡಿದ್ದೆ. ಈಗಲೂ ತಗೋ. ಈ ಹೂವೇ ಅಲ್ವಾ ನಮ್ಮಿಬ್ರು ದಾರಿನೇ ಬೇರೆ ಬೇರೆ ಮಾಡಿದ್ದು? ನಿನ್ನ ಡ್ಯಾನ್ಸಿಗೆ ಹೋಗೋಕ್ಕೆ ಒಪ್ಪಿಗೆನ ಹೂವಿನ ರೂಪದಲ್ಲಿ ಕೊಡಿ ಅಂತ ಕೇಳಿದೆ. ನನಗೆ ಆ ಪತ್ರನೇ ತಲುಪಲಿಲ್ಲ. ಆದರೂ ನಾನು ಹೂವನ್ನು ಕಳಿಸ್ದೆ. ನೀನು ಅದನ್ನು ಬೇರೆ ಥರ ಅರ್ಥ ಮಾಡಿಕೊಂಡೆ. ನಮ್ಮಿಬ್ಬರು ದಾರಿನ ಬೇರೆ ಬೇರೆ ಮಾಡಿದ್ದು ಈ ಹೂಗುಚ್ಚನ ಈಗ ನೀನು ತಗೊಂಡು ಮತ್ತೆ ನನ್ನ ಜೊತೆ ಹೆಜ್ಜೆ ಹಾಕೋಕ್ಕೆ ಒಪ್ಪಿಗೆ ಕೊಡು ಪ್ಲೀಸ್. ತಗೋ.